ಕೂದಲು ತುಂಬಾ ಕಟ್ಕಟ್ಟಾಗಿ ಉದುರ್ತಾ ಇದೆಯಾ, ಹಾಗೆ ಬಿಳಿ ಕೂದಲು ಕೂಡ ಜಾಸ್ತಿ ಆಗ್ತಿದೆಯಾ? ಹಾಗಾದರೆ ಈ ಒಂದು ಹೇರ್ ಪ್ಯಾಕನ್ನು ನಿರಂತರವಾಗಿ ಕೂದಲಿಗೆ ಹಚ್ತಾ ಬನ್ನಿ. ಬಿಳಿ ಕೂದಲು ಏನು ಇದೆ ಅದು ಕಮ್ಮಿ ಆಗ್ತಾ ಬರುತ್ತೆ, ಕಪ್ಪು ಕೂದಲು ಜಾಸ್ತಿ ಆಗ್ತದೆ, ಹೊಳಪು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ಹೇರ್ ಪ್ಯಾಕ್ ಬಳಸೋದ್ರಿಂದ ನಿಮ್ಮ ಕೂದಲಲ್ಲಿ ಬದಲಾವಣೆಯನ್ನು ನೀವೇ ನೋಡಬಹುದು. ಇದನ್ನು 2-3 ತಿಂಗಳ ಕಾಲ ನಿರಂತರವಾಗಿ ಅಪ್ಲೈ ಮಾಡ್ತಾ ಬನ್ನಿ. ಹಾಯ್, ನಾನು ಆಶಾ, ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೀಟ್ರೂಟಲ್ಲಿರುವ ಒಂದು ಅಂಶ ಏನು ಮಾಡುತ್ತೆ, ಕೂದಲನ್ನು ಕಪ್ಪಾಗಿಸುತ್ತೆ. ಅದರ ಜೊತೆಗೆ ಕಬ್ಬಿಣದ ಅಂಶ ಇರುವಂಥ ಹೆಚ್ಚಾಗಿರುವಂಥ ಕರಿಬೇವನ್ನು ತಿಂತಾ ಬಂದರೆ ಬೆಳಗ್ಗೆ ಮುಂಚೆ ಅವಾಗೂ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಜೊತೆಗೆ ಬೆಳಗ್ಗೆ ಮುಂಚೆ ಬೀಟ್ರೂಟ್ ಜ್ಯೂಸನ್ನು ಕೂಡ ನೀವು ಖಾಲಿ ಹೊಟ್ಟೆಯಲ್ಲಿ ತಗೋಬಹುದು. ವಾರಕ್ಕೆ 2 ದಿನ ಜ್ಯೂಸ್ ಕುಡಿತಾ ಬನ್ನಿ. ಅದರ ಜೊತೆಗೆ ಕರಿಬೇವನ್ನು ಕೂಡ ಬಳಸ್ತಾ ಬನ್ನಿ. ಇಲ್ಲಿ ಒಂದು ಅರ್ಧ ಗೆಡ್ಡೆಯಷ್ಟು ಬೀಟ್ರೂಟ್ ತೊಗೊಂಡಿದ್ದೀರಿ, ಅದನ್ನು ಹೆಚ್ಚಿಬಿಟ್ಟು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇನಾಗಿ ನೆಲ್ಲಿಕಾಯಿನ ಪ್ರತಿ ಸಲ ನಾನು ಬಳಸೋಕ್ಕೆ ಹೇಳ್ತಾ ಇದ್ದೀನಿ. ನೀವು ತಿಂದರೂ ಕೂಡ ಬರುತ್ತೆ, ಅದನ್ನು ಅಪ್ಲೈ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಕರಿಬೇವು ಮತ್ತು ನೆಲ್ಲಿಕಾಯಿಯನ್ನು ನೀವು ನಿರಂತರವಾಗಿ ಅಪ್ಲೈ ಮಾಡ್ತಾ ಬನ್ನಿ, ಹಾಗೆಯೇ ಹೊಟ್ಟೆಗೆ ಸಹಿತ ತಗೊಳ್ತಾ ಬನ್ನಿ. ಇವಾಗ ಮೆಂತ್ಯ ಕಾಳು ತೋರಿಸ್ತೇನೆ. ಮೆಂತ್ಯ ಕಾಳು ಸಹಿತ ಕೂದಲಿಗೆ ತುಂಬಾ ಅನುಕೂಲ ಮಾಡುತ್ತೆ ಬೆಳೆಯೋಕ್ಕೋಸ್ಕರ. ಕೂದಲು ಚೆನ್ನಾಗಿ ಬೆಳಿಬೇಕು, ಡ್ಯಾಂಡ್ರಫ್ ಕಮ್ಮಿ ಆಗಬೇಕು ಅಂತಂದರೆ ಮೆಂತ್ಯವನ್ನು ಬಳಸ್ತಾ ಬನ್ನಿ. ನೋಡಿ, ಮೊಸರಲ್ಲಿ ಹಿಂದಿನ ದಿನ ನಾನು 1 ಹಿಡಿಯಷ್ಟು ಮೊಸರಲ್ಲೇ ನೆನೆಸಿಟ್ಟಿದೆ. ಹುಳಿ ಮೊಸರಲ್ಲಿ ಇದನ್ನು ನೆನೆಸಿಟ್ಟಿದೆ, ಮೆಂತ್ಯ ಕಾಳುಗಳನ್ನು. ಇದನ್ನು ನಾನು ಚೆನ್ನಾಗಿ ನೆಂದಿದ್ದಾವೆ, ಸಾಫ್ಟ್ ಆಗಿದ್ದಾವೆ. ಇವಾಗ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹೇರ್ ಪ್ಯಾಕನ್ನು ನೀವು ಹಚ್ಚುತ್ತೀರಾ, ಆವಾಗ ನಮ್ಮದು ತಲೆ ಕೂದಲಿನ ಬುಡ ಕ್ಲೀನ್ ಆಗುತ್ತೆ, ನಮ್ಮ ತಲೆ ಭಾಗ ಕ್ಲೀನ್ ಆಗುತ್ತೆ. ಆವಾಗ ಏನಾಗುತ್ತೆ, ಹೊಸ ಕೂದಲು ಹುಟ್ಟಿ ಬರೋದಕ್ಕೆ ಚೆನ್ನಾಗಿ ಒಳ್ಳೆ ಅವಕಾಶ ಆಗುತ್ತೆ. ಮತ್ತು ಈ ಹೊಸ ಕೂದಲು ಹುಟ್ಟು ಬಂದರೂ ಕೂಡ ಬಿಳಿ ಕೂದಲು ಇರೋದಿಲ್ಲ. ಯಾಕೆ ಅಂತಂದರೆ ಹಳೆ ಕೂದಲು ನಿಮ್ಗೆ ಬಿಳಿ ಕೂದಲಾಗಿದ್ದು ಹೊಸ ಕೂದಲು ಏನು ಹುಟ್ಟು ಬರುತ್ತಲ್ಲ, ಅದಕ್ಕೆ ಒಳ್ಳೆ ಪೋಷಣೆ ಸಿಕ್ಕರೆ ಆವಾಗ ಬಿಳಿ ಕೂದಲು ಪ್ರಮಾಣ ಕಮ್ಮಿ ಆಗುತ್ತೆ. ಹೊಸ ಕೂದಲು ಹುಟ್ಟು ಬಂದಂಗೂ ಅದಕ್ಕೆ ಏನಾಗುತ್ತೆ, ಪೋಷಣೆಯನ್ನು ಮಾಡ್ತೀರಲ್ವಾ, ಈ ರೀತಿ ಹೇರ್ ಪ್ಯಾಕ್ಗಳನ್ನು ಹಚ್ಬಿಡ್ತೀರಾ, ಆಯಿಲ್ಗಳನ್ನು ಹಚ್ಚುತ್ತೀರಾ, ಆವಾಗ ಆ ಕೂದಲು ಹೆಲ್ದಿಯಾಗಿ ಹುಟ್ಟು ಬರುತ್ತೆ. ಆವಾಗ ಬಿಳಿ ಕೂದಲು ಅಂಶ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ನಾವು ಈಗ ಮಾಡಬೇಕಾಗತ್ತೆ. ತಲೆಯ ನೆತ್ತಿ ಭಾಗವನ್ನು ಸ್ವಚ್ಛವಾಗಿಡಬೇಕು. ತಲೆ ನೆತ್ತಿ ಭಾಗಕ್ಕೆ ಎಣ್ಣೆಯಿಂದ ಮಸಾಜ್ ಮಾಡಬೇಕು, ಉಗುರು ಬೆಚ್ಚನ ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಯಾವುದೇ ಶಾಂಪೂನ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ವಾರಕ್ಕೆ 1 ದಿನನೂ ಅಥವಾ ತಿಂಗಳಿಗೆ 2 ಸಲನೂ ಶಾಂಪೂ ಬೇಕಂದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ಅಪ್ಲೈ ಮಾಡಿದಾದಲ್ಲಿ ಕೂದಲು ಚೆನ್ನಾಗಿ ಬರುತ್ತೆ. ಇದನ್ನು ಹಚ್ಚಿಬಿಟ್ಟು 2 ತಾಸು ಆದ ನಂತರ ಉಗುರು ಬೆಚ್ಚನ ನೀರಲ್ಲಿ ಸ್ನಾನ ಮಾಡಿ. ನಾವು ಈ ರೀತಿಯಾಗಿ ಕಾಳಜಿ ಮಾಡಿದ್ದೇ ಆದಲ್ಲಿ ನಮ್ಮ ಹಳೆ ಕೂದಲು ಏನಿದೆ ಅದು ಕೂಡ ಒಳ್ಳೆ ರೀತಿಯ ಪೋಷಣೆ ಸಿಗುತ್ತೆ. ಅದಕ್ಕೂ ಕೂಡ ಇನ್ನೊಂದೇನೆಂದರೆ, ಹೊಸದಾಗಿ ಹುಟ್ಟಿ ಬರುವಂಥ ಕೂದಲಿಗೂ ಕೂಡ ನಾವು ಒಳ್ಳೆ ರೀತಿಯಾದಂಥ ಹೆಲ್ದಿಯಾದಂಥ ಒಂದು ಇದನ್ನು ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಎರಡಕ್ಕೂ ಅವಕಾಶ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಒಳ್ಳೆ ರೀತಿ ಆಯಿಲ್ ಅಪ್ಲೈ ಮಾಡಬೇಕು. ಆ ರೀತಿ ಹೇರ್ ಪ್ಯಾಕ್ಗಳನ್ನು, ಒಳ್ಳೊಳ್ಳೆ ಹೇರ್ ಪ್ಯಾಕ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಕೂಡ ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಬರುತ್ತೆ. ನೆತ್ತಿ ಭಾಗದಲ್ಲಿ ಒಣ ಚರ್ಮ ಇದ್ದರೆ ಅದು ಕೂಡ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಒಳ್ಳೆ ರೀತಿಯಾಗಿ ಪೋಷಣೆಯನ್ನು ಮಾಡ್ತಾ ಇದ್ದರೆ ಕೂದಲು ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಬೇರೆಯವ್ರಿಗಿಂತ ನಮ್ಮ ಕೂದಲು ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿದಾಗ. ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.